ನಮಸ್ತೆ ಅಂಶು ಅಶೋಕ್ ಹೆಗಡೆ. 2026 ಹೊಸ ವರ್ಷದ ಶುಭಾಶಯಗಳು ನಮ್ಮ ಲಾಗ್ನ ಎಲ್ಲ ವೀಕ್ಷಕರಿಗೆ ಮತ್ತು ನಮ್ಮ ಕನ್ನಡಿಗರಿಗೆ, ನಮ್ಮ ಭಾರತೀಯರಿಗೆ, ಇಡೀ ಜಗತ್ತಿಗೆ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಒನ್ ಆ್ಯಂಡ್ ಆಲ್. 2026 ಒಂದು ಹೊಸ ಒಡಿಯುಸೆ ಹೇಗೆ ಅಂತಂದರೆ ಒಂದು ಹೊಸ ಹುಮ್ಮಸ್ಸನ್ನ ತರಲಿ. ಓಕೆ, ಆಮೇಲೆ ನೀವು ಏನೇನು ವಾಟ್ ಎವರ್ ಯುವರ್ ಡ್ರೀಮ್ ಅಥವಾ ರೆಸೊಲ್ಯೂಷನ್ ಏನು ತೊಗೊಂಡಿದ್ದೀರಾ 2026 ಅದನ್ನು ನೀವು 100% ಮಾಡಬೇಕು ಅನ್ನೋದನ್ನು ಯು ಪ್ರಾಮಿಸ್ ಟು ಯುವರ್ ಸೆಲ್ಫ್, ನಾಟ್ ಟು ಎನಿ ಒನ್ ಎಲ್ಸ್. ಯಾಕೆಂತಂದರೆ ನಾವು ಪ್ರತಿ ಸಲ ಹೊಸ ವರ್ಷ ಬಂದಾಗ ಒಂದು ರೆಸೊಲ್ಯೂಷನ್ ತಗೋತೀವಿ. ಈ ವರ್ಷ ನಾವು ಇದನ್ನ ಮಾಡಲೇಬೇಕು, ಸಾಧಿಸಲೇಬೇಕು ಅಂತ ಹೇಳಿ. ಅದು ಎಲ್ಲರಲ್ಲಿನೂ ಇರುತ್ತೆ ರೆಸೊಲ್ಯೂಷನ್ಸ್, ಡೆಫಿನೆಟ್ಲಿ ವಿ ಟೇಕ್ ಇಟ್. ಬಟ್ ಅದು ಫಸ್ಟ್ ಮಂತು ಅಥವಾ ಫಸ್ಟ್ 10-15 ಡೇಸ್ ಅದು ಒಂಥರ ಫುಲ್ ಹುಮ್ಮಸ್ಸು, ಇಲ್ಲ ನಾನು ಮಾಡ್ತೀನಿ ಹೆಂಗೆ ಅಂತ ಹೇಳ್ಕೊಂಡು ಡಿಸೈಡ್ ಮಾಡ್ಕೊಂಡು ಏನು ಅದಕ್ಕೆ ಹೇಗೆ ಡೆಡಿಕೇಟ್ ಆಗಿರಬೇಕು ಅಂತ ಇರ್ತೀವಿ. ಬಟ್ ಹೋಗ್ತಾ 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 ಜನವರಿ ಎಂಡ್ ಬರೋ ಅಷ್ಟೊತ್ತಿಗೆ ಅದು ಎಲ್ಲೋ ಮಾಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. So whenever you take a decision of doing something new or doing it for yourself for the thing, ಈ ಸಲ ರೆಸೊಲ್ಯೂಷನ್ ಹೆಂಗೆ ತಗೊಳ್ಳಿ ಅಂತಂತಂದರೆ ಅದು ನಿಮಗೆ 100% ಯು ಟು ಮೇಕ್ ಯು ಅ ಬೆಟರ್ ಪರ್ಸನ್, ಟು ಫುಲ್ಫಿಲ್ ವಾಟ್ ಎವರ್ ಇಸ್ ದೇರ್ ಇನ್ ಯೋರ್ ಮೈಂಡ್, ಇನ್ ಯೋರ್ ಹಾರ್ಟ್. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನೀವು 100% ಅಲ್ಲ, ನೀವು 200% ಕೊಡಬೇಕು ಅಂತ ನಿರ್ಧಾರ ಮಾಡ್ಕೋಬೇಕು ಫಸ್ಟು. ಆವಾಗ ರೆಸೊಲ್ಯೂಷನ್ ತಗೊಂಡ್ರೆ ಓಕೆ. ಒಂದು ನಿಮಿಷ. ಏನು ಅಂತಂದ್ರೆ ವಿಶೇಷವಾಗಿ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಲಾಗ್ ಇರೋದೇ ಗಂಡ ಹೆಂಡತಿ ಇದು. ಹಾಗಾಗಿ ವಿಶೇಷವಾಗಿ ಈ ಹೊಸ ವರ್ಷ 2026 ತಮ್ಮೆಲ್ಲರ ಒಂದು ಜೀವನದಲ್ಲಿ ಸಡಗರ, ಸಂಭ್ರಮ, ಪ್ರತಿನಿತ್ಯ ವಿಜೃಂಭಿಸ್ಲಿ ಅಂತ ನಾನು ಅಂಶು ಎಲ್ಲರಿಗೂ ಹಾರೈಸುವಂಥದ್ದು. ಸಣ್ಣ ಪುಟ್ಟ ಈಗ ನಮ್ಮ ಲಾಗಲ್ಲೇ ನೋಡಿದ್ದೀರಿ, ಸಣ್ಣ ಪುಟ್ಟ ಇದಿರುತ್ತೆ ಅದಿರುತ್ತೆ, ಅದನ್ನೆಲ್ಲ ಸರಿಸ್ಕೊಂಡು ನಮ್ಮ ಒಂದು ಜೀವನದ ಆ ಗುರಿ, ಒಂದು ಸುಖ ಸಂಸಾರ ಅನ್ನೋದು, ನೆಮ್ಮದಿಯ ಬದುಕು ಅನ್ನೋದು ಏನು ಒಂದು ಆ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡಿ. ಅದ್ರ ಜೊತೆ ಈಗ ನೋಡಿ, ಈ ಗಂಡ ಹೆಂಡತಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಹೋದರೆ, ಈಗ ನೀವು ನಿಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಅನ್ನೋ ಗುರಿ ಇರುತ್ತಲ್ಲ, ಅದಕ್ಕೆ ಇನ್ನೊಂದು ಸಾಥ್ ಸಿಕ್ತಂಗೆ ಆಗುತ್ತೆ. ಇಬ್ಬರು ಜೊತೆಯಲ್ಲಿ ಹೋದಾಗ ಅದು 100% ಸಕ್ಸಸ್ ಆಗುತ್ತೆ. ನಿಮ್ಮ ಅಚೀವ್ಮೆಂಟ್ಗೆ ನಿಮ್ಮ ಪಾರ್ಟ್ನರು ಸಹಕಾರಿಯಾಗಿರ್ತಾರೆ. ಹಾಗೆಯೇ ನಿಮ್ಮ ಪಾರ್ಟ್ನರ್ ಅವರು ಅಷ್ಟೇ ಪರಸ್ಪರ ಇಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋದಾಗ ನೀವು ಏನು ಅಂದ್ಕೊಂಡಿದ್ದೀರಿ ಗುರಿ ಸಾಧಿಸ್ತೀರಿ ಅನ್ನೋ ನಂಬಿಕೆ ನಮ್ಮಿಬ್ಬರದ್ದು. ತಾವು ಓಕೆ, ನಾನು ಅದನ್ನೇ ವಿಷಯ ಹೇಳಕ್ ಬಂದಿದ್ದೆ. ಗುಡ್ ಯು ಟೋಲ್ಡ್ ಅಬೌಟ್ ಇಟ್. ಏನಂದ್ರೆ ಒನ್ ರೆಸೊಲ್ಯೂಷನ್ ಇಸ್ ಫಾರ್ ಯೋರ್ ಸೆಲ್ಫ್. ಓಕೆ, ನೀವು ವ್ಯಕ್ತಿ ಪರ್ಸನಲಿ ಹೌ ಯು ವಾಂಟ್ ಟು grow up and all, that is for your personal ego. But as a relationship, where you want your relationship to be, how you, or anything which is lacking, you want to improve that, ಅದನ್ನ ರೆಸೊಲ್ಯೂಷನ್ ಆಗಿ ತಗೊಂಡು ಡೋಂಟ್ ಮೇಕ್ ಇಟ್ ಲೈಕ್ ಡ್ರಾಪ್ ಬೈ 1 month or 2 months. See to it is consistent. See, I always say being persistent and consistent is a way to success. So ನೀವು ಅದನ್ನ ಬಿಡಬಾರ್ದು, ಕನ್ಸಿಸ್ಟೆನ್ಸಿ ಇರಬೇಕು. ಅದರ ಜೊತೆಗೆ ವೆನ್ ಯು ಡೂ ಇಟ್ ಇನ್ ಅ ಪರ್ಸಿಸ್ಟೆನ್ಸ್, ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಅಚೀವ್. ಕೆಲವೊಬ್ರು ಕನ್ಸಿಸ್ಟೆಂಟ್ ಆಗಿ ಇರ್ತಾರೆ, ಬಟ್ ಅದ್ರ ಬಗ್ಗೆ ಹೆಂಗೆ ಹೌ ಟು ಇಂಪ್ಲಿಮೆಂಟ್ ದ್ಯಾಟ್, ಹೌ ಟು ಮೂವ್ ಅಹೆಡ್ ವಿತ್ ದ್ಯಾಟ್, ಅವ್ರಿಗೆ ಆ ಕ್ವಶನ್ ಮಾರ್ಕ್ ಬಂದಾಗ ದೇ ಹೋಲ್ಡ್ ದೆಮ್ ಸೆಲ್ಫ್. ಸೊ ಡೋಂಟ್ ಹೋಲ್ಡ್ ಯುವರ್ ಸೆಲ್ಫ್. ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ವಿತ್ ಯುವರ್ ರಿಲೇಶನ್ಶಿಪ್ ವಿಚ್ ಯು ವಾಂಟ್ ಟು ಡೆಫಿನೆಟ್ಲಿ ಇಂಪ್ರೂವ್ ಇನ್ ದ ಕಮಿಂಗ್ ಇಯರ್ 2026. ಈ ಹೊಸ ವರ್ಷದಲ್ಲಿ ನಾವು ಏನು ಅನ್ಕೊಂಡಿದೀವಿ, personally one target, and another thing is as a partners how you want to grow together, that also should be part of your dream or whatever your to do list agli athwa your bucket list alli agli. So definitely do that. Happy new year to one and all. ಎಲ್ಲರೂ ಖುಷಿಯಾಗಿ ಈ ವರ್ಷನ ವೆಲ್ಕಮ್ ಮಾಡೋಣ, and let's grow and rock it. ನಮಸ್ತೆ.